ಇಂದು ನಾವು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಅವರನ್ನು ಮನವಿ ಸಲ್ಲಿಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಬೇಡಿಕೆಯನ್ನು ಸಮರ್ಥಿಸಿ ನಮ್ಮ ಜಿಲ್ಲೆಯ ಶಿಕ್ಷಣ ಇಲಾಖೆಯ ವಿವಿಧ ಸಂಘಗಳ ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ತಾಲೂಕಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇತರ ಪದಾಧಿಕಾರಿಗಳು ನಮ್ಮ ಸಮರ್ಥನೆಯನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದಕ್ಕಾಗಿ ನಾನು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ಅವರನ್ನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆ ನಾವು ಇವು ಮನವಿ ಕೊಡ್ತಾ ಇದ್ದೀವಿ ಅಂತಕ್ಕಂತಹ ವಿಷಯ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಜಿಲ್ಲೆಯ ಸಹ ಶಿಕ್ಷಕರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೀನಿ. ಮಾನ್ಯ ಅಪರ ಆಯುಕ್ತರು ಕಲಬುರಗಿಯವರು ದಿನಾಂಕ 14/3/2025 ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದು ಸರ್ಕ್ಯುಲರ್ ಜಾರಿ ಮಾಡ್ತಾರೆ, ನಡವಳಿಕೆ ಜಾರಿ ಮಾಡ್ತಾರೆ. ಏನು ಆ ನಡವಳಿಕೆ ಅಂತಂದರೆ 9ನೇ ತರಗತಿ ಪಾಸಾಗಿ 10ನೇ ತರಗತಿಗೆ ಮುಂದಿನ ವರ್ಷ ಬರ್ತಕ್ಕಂಥ ಮಕ್ಕಳಿಗೆ ಮೇ 1ರಿಂದ ವಿಶೇಷ ತರಗತಿ ನಡೆಸಲು ಪ್ರೌಢಶಾಲಾ ಸಹ ಶಿಕ್ಷಕರು ಸಿದ್ಧರಾಗಬೇಕು ಅಂತಕ್ಕಂಥ ಸರ್ಕ್ಯುಲರ್ ಜಾರಿ ಮಾಡ್ತಾರೆ. ಈ ಸರ್ಕ್ಯುಲರ್ ಜಾರಿ ಆದ ತಕ್ಷಣ ನಮ್ಮ ಎಲ್ಲ ಶಿಕ್ಷಕರ ಬಳಗದಲ್ಲಿ ತಳಮಳ ಉಂಟಾಗುತ್ತದೆ. ಯಾಕಂತಂದರೆ ನಮ್ಮ ಶಿಕ್ಷಕರು ಒಂದು ವರ್ಷ ತುಂಬ ಶೈಕ್ಷಣಿಕ ವರ್ಷ ತುಂಬ ಪಾಠ ಬೋಧನೆ ಮಾಡಿದ ನಂತರ ಅವರು ರಜಾ ಅವಧಿಯಲ್ಲಿ ತಮ್ಮ ಫ್ಯಾಮಿಲಿ ಜೊತೆ, ತಮ್ಮ ತಂದೆ ತಾಯಿ ಜೊತೆ ಸಮಯ ಕಳೀಬೇಕು. ಪರ್ಸ್ನಲ್ ಆಗಿ ಇರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಅದು ಸಮಯ. ಯಾಕಂತಂದರೆ ನಮ್ಮ ಶಿಕ್ಷಕರು ಯಾಕೆ ಹಾಕೋತಾರೆ ಪ್ಲಾನ್ ಇದು ಅಂತಂದರೆ, ನಮ್ಮ ಇಲಾಖೆ ರಜೆ ಸಹಿತ ಇಲಾಖೆ. ನಮ್ಮ ಶಿಕ್ಷಕರಿಗೆ ಗೊತ್ತಿದೆ ಏಪ್ರಿಲ್ 10 ನಂತರ ನಮಗೆ ರಜೆ ಸಿಗ್ತದೆ. ಮಗಳದ್ದು ಕಾರ್ಯಕ್ರಮ ಇಟ್ಕೋಬೇಕು, ಮಗನ ಕಾರ್ಯಕ್ರಮ ಇಟ್ಕೋಬೇಕು, ತಂದೆ ತಾಯಿಯವರನ್ನು ಭೇಟಿಯಾಗಲಿಕ್ಕೆ ಹೋಗಬೇಕು. ಇಂಥ ನೂರಾರು ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳನ್ನು ನಾವು ಹಾಕೋತೀವಿ. ಅಕ್ಕವರು ತವರ ಮನೆಗೆ ಹೋಗಬೇಕು. ಈ ಥರ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳು ಇರ್ತವೆ. ಆದರೆ ಮಾನ್ಯ ಆಯುಕ್ತರ ಆದೇಶ ಸರ್ಕ್ಯುಲರ್ ಬಂದಿದ್ದ ನಂತರ ಬಹಳ ತಳಮಳ ಉಂಟಾಗಿತ್ತು. ನಮ್ಮ ಸಂಘವನ್ನು ಆ ತಳಮಳವನ್ನು ಅರ್ಥಿಸಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ಒಂದು ಗೂಗಲ್ ಮೀಟನ್ನು ಮಾಡಿ ಈ ಸರ್ಕ್ಯುಲರ್ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ. ನಾವು ಈ ಚರ್ಚೆ ಮಾಡಿದ ನಂತರ ನಿರ್ಧಾರ ಏನು ಬಂತಂತಂದರೆ ದಿನಾಂಕ 25/3/2025 ಇಡೀ ವಿಭಾಗದ ಎಲ್ಲ ತಾಲೂಕಾ ಹಂತದಲ್ಲಿ ತಾಲೂಕಾ ಘಟಕದವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಆರ್ಡರವನ್ನು, ಈ ಸರ್ಕ್ಯುಲರನ್ನು ರದ್ದುಗೊಳಿಸಿ ಹಿಂಪಡೆಯಬೇಕಂತಕ್ಕಂಥ ಮನವಿ ಸಲ್ಲಿಸಬೇಕು. ನಂತರ ದಿನಾಂಕ 28/3/2025 7 ಜಿಲ್ಲಾ ಹಂತದಲ್ಲಿ ನಮ್ಮ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮಾನ್ಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಬೇಕು, ಈ ಆರ್ಡರವನ್ನು ಖಂಡಿಸಿ ಅಂತಕ್ಕಂಥ ನಿರ್ಧಾರ ಆಯಿತು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಕ್ಕೆ ನಮ್ಮ ಬೇಡಿಕೆ ಬೇಡಿಕೆ ಈಡೇರಿ ಹೋಗಿದೆ. ನಾನು ಆಲ್ರೆಡಿ ಮೊನ್ನೆ ನೀಟಾಗಿ ಹೇಳಿದ್ದೀವಿ. ಇನ್ಮೇಲೆ ಚೀಫ್ ಬಂದುಬಿಟ್ಟು ಯಾವುದೇ ವೆಬ್ಕಾಸ್ಟಿಂಗ್ ಫೋನ್ ಬಂದರೆ ಫೋನನ್ನು ಯಾರಿಗೆ ಕೊಡಬೇಕು? ಸಿಟ್ಟಿಂಗ್ ಸ್ಕ್ವಾಡಿಗೆ ಕೊಡಬೇಕು. ಸಿಟ್ಟಿಂಗ್ ಸ್ಕ್ವಾಡ್ ಅವ್ರು ಹೇಳೋದನ್ನು ಅಟೆಂಡ್ ಮಾಡಿ ಆಲ್ರೆಡಿ ಫೈನಲ್ ಆಗಿದೆ. ಮೊನ್ನೆನೇ ನನಗೂ ಯಾರೋ ಚೀಫ್ ಫೋನ್ ಮಾಡಿ ಹೇಳಿದ್ದು ಪ್ರಾಬ್ಲಮ್ ಇದೆ, ಐ ವಿಲ್ ಅಟೆಂಡ್ ಆಗುತ್ತೆ. ನಥಿಂಗ್ ಟು ವರಿ. ಓಕೆ, ಹಂಗೆ ನಿಂತರು ಎಲ್ಲರೂ
ಬರ್ರಿ ಎಲ್ಲರೂ ಬರ್ರಿ. ವೈಡ್ ಆಗ್ರಿ, ವೈಡ್ ಆಗ್ರಿ, ಪೂರ ಎಲ್ಲರಿಗೂ ಕವರ್ ಆಗ್ತದ.